ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಕೆಪಿಸಿಸಿಯಿಂದ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಯಾರ್ಯಾರಿದ್ದೀರಪ್ಪ ಸಮಿತಿನಲ್ಲಿ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, ಡಿ ಕೆ ಶಿವಕುಮಾರ್, ಬಿ ಎಲ್ ಶಂಕರ್, ಕೃಷ್ಣಪ್ಪ, ರಾಮಲಿಂಗಾರೆಡ್ಡಿ, ಎಚ್ ಎಂ ರೇವಣ್ಣ, ಜಾರ್ಜ್, ಹೀಗೆ 23 ಜನ ಸಮಿತಿ ಬಿಡದಿಗೆ ಹೋಗಿ ಸತ್ಯಶೋಧನಾ ಸಮಿತಿ ಇತ್ತಲ್ಲ, ಅದು ವರದಿ ಕೊಟ್ರಾ ಅಥವಾ ಇಲ್ಲೇ ವರದಿ ಮಾಡಿದ್ರಾ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ, ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ, ಇಲ್ಲಿ ನೋಡಿ, ಸತ್ಯಶೋಧನಾ ಸಮಿತಿಯ ಸದಸ್ಯರುಗಳು ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, ಡಿ ಕೆ ಶಿವಕುಮಾರ್, ಬಿ ಎಲ್ ಶಂಕರ್, ಎ ಕೃಷ್ಣಪ್ಪ, ರಾಮಲಿಂಗಾರೆಡ್ಡಿ, ಎಚ್ ಎಂ ರೇವಣ್ಣ, ಕೆ ಜೆ ಜಾರ್ಜು, ಸುದರ್ಶನ್ನು, ಕೋದಂಡರಾಮಯ್ಯ, 20 ಜನದ ಮಾಡವರ. 23 ಜನದ ಸಮಿತಿ 2006ರಲ್ಲಿ ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜ್ಯದಂಥ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡೋಕ್ಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದಿರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಹಿಂದೆ ಮಾಡಿದ್ರೋ ಇದನ್ನು ಸಮಿತಿ? ಇವತ್ತು ಸಾವಿರಾರು ಜನ ರೈತರು ಬೀದಿ ಬಂದಿದ್ದಾರೆ. ಎಂ ಬಿ ಪಾಟೀಲ್ ಅವರೇ, ಕೋರ್ಟ್ ಆದೇಶ ನೋಡಿದ್ರಾ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. KIADB ಅವರು ಏನು ಮಾಡಿದ್ದಾರೆ ಅಂತ ಕೂಡ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ನಿಮಗೂ ಮಿನಿಸ್ಟ್ರಿಗೂ ಏನು ಸಂಬಂಧ? ಕುಮಾರಸ್ವಾಮಿ ಕೂಸು ಅಂತೀರಿ, ಮಾತೆತ್ತಿದ್ರೆ ನಾನೇನು ಮಾಡಿದ್ದೀನಿ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. ಇವರು ಪಾಪ ಹೊರಟವ್ರೆ, ದಿನ ಕುಮಾರಸ್ವಾಮಿ ಕೂಸು, ಕುಮಾರಸ್ವಾಮಿ ಕೂಸನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಕೂಸನ್ನ ಅವತ್ತು ನೈಸ್ ಹೇಳಿದ್ರು, ದೇವೇಗೌಡರು ಕೂಸು, ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ಹೇಳೋದು, ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ಹೇಳೋದು. ದೇವೇಗೌಡರು ಹೇಳಿದ್ದು ಪಾಪದ ಕೆಲಸ ಮಾಡಿ ಲೂಟಿ ಹೊಡೀರಿ ಅಂತ ಹೇಳಿದ್ದಲ್ಲ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದಲ್ಲಿ ಆಕ್ಸಿಡೆಂಟಾಗಿ 12 ಜನ ಮಕ್ಕಳು ಸತ್ತರು ಅಂತ ಹೇಳಿ ಒಂದು ರಸ್ತೆ ಮಾಡಬೇಕು ಅಂತ ಮಾಡಿ ತೀರ್ಮಾನ. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪ್ನಿ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಶೂ ಪಾಲಿಶ್ ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಅಲ್ಲಿ ಅಂತೇಳಿ. ಯಾತಕ್ಕೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಕ್ಕೆ ಕೊಟ್ಟರು? ನಿಮಗೆ ದುಡ್ಡು ಹೊಡೀರಿ ಅಂತಲ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತಲ ನಿಮಗೆ 136 ಸೀಟ್ ಕೊಟ್ಟಿರೋ ಜನ. ಅದೆಲ್ಲ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ಇಲ್ಲಿ. ಆ ಫೈಟಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದ್ರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KIADB ಅದು? ಎಲ್ಲಪ್ಪ ಎಂ ಬಿ ಪಾಟೀಲ್ರೆ, ನೋಡಿದಿರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KIADB ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ಈಗ ನೀವು ಮಿನಿಸ್ಟ್ರು ತಾನೇ, ಇಂಡಸ್ಟ್ರಿ ಮಿನಿಸ್ಟ್ರು. KIADB ನಿಮ್ಮ ಸುಪರ್ದಲ್ಲಿದೆ. ನೈಸ್ ಮಾಲೀಕನ ಜೊತೆ ಏನು ನಿಮ್ಮ ಸಂಬಂಧ? ಇದಕ್ಕಿದ್ದೀರಾ ನೀವು ಸರ್ಕಾರನ? ಏನೋ ಕುಮಾರಸ್ವಾಮಿ ಕೂಸು. ಏನು ಮಾಡಿದ್ವಿ ಕುಮಾರಸ್ವಾಮಿ? ಏನು ಮಾಡಿದ್ದೀನಿ ಇಲ್ಲಿ ನಾನು? ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಪೋಸಲ್, ಹೌದು. ಆಮೇಲೆ ಎಲ್ಲಿ ನಿಂತಿದ್ದು? 20 ವರ್ಷದಿಂದ ಅದಿಲ್ಲ. ಈಗ ಅದಕ್ಕೆ ಇವನಿಗೆ 20,000 ಎಕರೆ ಕೊಟ್ಟು ಉದ್ಧಾರ ಮಾಡಿದ್ದಾಗಿದೆ. ಈಗ ಅಲ್ಲಿ 7,000 ಎಕರೆ ರೈತರ ಭೂಮಿನ ಲೂಟಿ ಮಾಡಿ ಟೌನ್ಶಿಪ್ ಹೆಸರಿನಲ್ಲಿ ಈಗ ಯಾರಿಗೆ ಮಾರಾಟ ಮಾಡೋಕ್ಕೆ ಹೊರಟಿದ್ರಪ್ಪ? ಯಾರ ಹೆಸರಲ್ಲಿದೆ ಇಲ್ಲಿ? ನೈಸ್ ರೋಡಲ್ಲಿ ರೈತರ ಭೂಮಿ ಕಿದ್ರಿ, ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲಪ್ಪ. ಯಾರ್ಯಾರ ಹೆಸರಲ್ಲಿ ತಗೊಂಡ್ರಿ? ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತೇನು